ಚಿತ್ರದುರ್ಗದಿಂದ ಎಲ್ಲ ನಮ್ಮ ಚಲವಾರು ಎಲ್ಲ ಸೇರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬಕ್ಕೆ ಆಚರಣೆಗೆ ನಾವು ಏನಿವತ್ತು ಆಗಮಿಸಿದ್ವಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರು ರಾಜಕೀಯದಲ್ಲಿ ಉತ್ತುಂಗಕ್ಕೆ ಏರಬೇಕನ್ನೋದು ನಮ್ಮ ಆಸೆ. ಯಾಕಂದರೆ ಈ ದೇಶದಲ್ಲಿ ಛಲವಾದಿ ಸಮಾಜ ಅವರು ನಾವು ಪ್ರತಿ ಸಲಿನೂ ಕಾಂಗ್ರೆಸ್ಗೆ ಅತಿ ಹೆಚ್ಚು ಜನ ಬೆಂಬಲಿಸ್ಕೊಂಡು ನಾವು ಓಟ್ ಹಾಕೊಂಡು ಬಂದಿದ್ದೀವಿ. ಹಾಗಾಗಿ ಈಗ ಈ ರಾಜ್ಯದಲ್ಲಿ 9 ಜನ ಲಿಂಗಾಯತರು ಮುಖ್ಯಮಂತ್ರಿ ಆದರು. ಆವಾಗಲೂ ಸಹ ನಾವು ನಮ್ಮ ಶಾಸಕರೆಲ್ಲರೂ ಸಹ ಅವರಿಗೆ ಸಪೋರ್ಟ್ ಮಾಡಿದ್ದೀವಿ. 7 ಜನ ಒಕ್ಕಲಿಗರು ಮುಖ್ಯಮಂತ್ರಿ ಆದರು. ಆವಾಗಲೂ ನಾವು ಶಾಸಕರಾಗಿದ್ದೀವಿ. ನಾವೆಲ್ಲ ಸಪೋರ್ಟ್ ಮಾಡಿದ ನಮ್ಮ ಶಾಸಕರು, ಎಲ್ಲ ದಲಿತ ಸಮುದಾಯದ ಶಾಸಕರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಶಾಸಕರು ಸಪೋರ್ಟ್ ಮಾಡಿದ್ದೀವಿ. ಆದರೆ ಈ ಪರಿಶಿಷ್ಟ ಜಾತಿಯವರು 1,10,00,000 ಜನ ಇದ್ದು ಈ ರಾಜ್ಯದಲ್ಲಿ ಪರಿಶಿಷ್ಟರಿಗೆ ಎಲ್ಲೋ ಒಂದು ಮುಖ್ಯಮಂತ್ರಿ ಸ್ಥಾನ ಸಿಗದೆ ನಾವು ದುರಂತದಲ್ಲಿದ್ದೀವಿ ಅನ್ನೋದು ನಮ್ಮ ಭಾವನೆ. ಹಾಗಾಗಿ ನಮ್ಮ ಪರಮೇಶ್ವರ್ ಸಾಹೇಬರು ಏನಿದ್ದಾರೋ ಸರ್ವ ಜನಾಂಗಕ್ಕೂ ನಾಯಕರವರು, ಯಾವುದೇ ರೀತಿ ಜಾತಿಗೆ ಸೀಮಿತವಾದಂಥ ನಾಯಕರಲ್ಲ, ಎಲ್ಲರನ್ನೂ ಸಮಬಾಳ್ವೆಯಿಂದ ತಾಂಡೋಗೋಂಥ ನಾಯಕರು. ಅಂಥ ನಾಯಕರಿಗೆ ನಾವು ಇವತ್ತು ಹುಟ್ಟುಹಬ್ಬದಂದು ನಾವು ಏನು ಒತ್ತಾಯಿಸ್ತಿದ್ದೀವಿ ಅಂದರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕನ್ನೋದು ನಮ್ಮ ಹೆಬ್ಬಯಕೆ. ಹಾಗಾಗಿ ಎಲ್ಲ ಶಾಸಕರು ಒಮ್ಮತದಿಂದ ನಮಗೆ ಸಾಕಾರ ಮಾಡಬೇಕು, ಪರಿಶಿಷ್ಟರಿಗೋಸ್ಕರ ಸಾಕಾರ ಮಾಡಬೇಕು ಅಂತ ನಮ್ಮ ಆಶಾಭಾವನೆ ಇದೆ. ದಯಮಾಡಿ ಎಲ್ಲ ಶಾಸಕರನ್ನು ನಾನು ಇಡೀ ರಾಜ್ಯದ ಎಲ್ಲ ಶಾಸಕರಿಗೂ ಕೇಳ್ತೀನಿ, ಎಲ್ಲ ಪಾರ್ಟಿಯವರು ಸಹ ಒಮ್ಮತದಿಂದ ಪರಿಶಿಷ್ಟರಿಗೆ ಒಂದೇ ಒಂದು ಬಾರಿ ಅವಕಾಶ ಮಾಡಿಕೊಡ್ರಿ. ಈ ರಾಜ್ಯದ ಉದ್ಧಾರಕ್ಕಾಗಿ, ಈ ರಾಜ್ಯದ ಸರ್ವ ಜನಾಂಗದ ಸಹಬಾಳ್ವೆ ಜೀವನಕ್ಕಾಗಿ ಈ ರಾಜ್ಯದ ಅಭಿವೃದ್ಧಿಗಾಗಿ ನಾವು ಶ್ರಮಿಸ್ತೀವಿ ಅಂತ ಹೇಳ್ತಾ ನನ್ನ 2 ಮಾತು